ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡಕತ್ತನಂದ್ರೆ ಒಂದು ರುಚಿಯಾದ ಸ್ವೀಟ ಶಿರಾ ಹೆಂಗೆ ಮಾಡ್ಬೇಕನ್ನೋ ತೋರಿಸ್ತೀನಿ. ಇದು ದಪ್ಪ ರವೆ ರೀ. ಒಂದು ಕಪ್ ತೊಗೊಂಡು ಸಣ್ಣ ಕಪ್ಲಿ ತುಪ್ಪ ಹಾಕಿ ಹಿಂಗೆ ಚಂದಾಗಿ ಹುರ್ಕೋಬೇಕು ರೀ. ಇದನ್ನು ಸ್ವಲ್ಪ ಕೆಂಪಾಗೋ ಮಟ ಸಣ್ಣ ಉರಿ ಇಟ್ಟು ಚೆಂದ ಹುರಿಬೇಕು ರೀ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳಕತ್ತೀನು. ಒಂದು ಚಮಚ ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಮನಕ ಎಲ್ಲ ಹಾಕಿ ಹಿಂಗೆ ಹುರ್ಕೊಳಕತ್ತೀನಿ ನೋಡ್ರಿ. ಲವಂಗ ಹಾಕಿದ್ದೀನಿ ರೀ ಒಂದು ಸ್ವಲ್ಪ, ಒಂದು 5-6 ಗಂಟೆ. ಈಗೆಲ್ಲ ಹಿಂಗೆ ಹುರಿದು ಈಗ ಅದ್ರಾಗ ನೀರು ಹಾಕ್ಕೊಳತ್ತೇನು. ಸಣ್ಣ ರವದ್ಲೇನೂ ಮಾಡ್ಕೊಬೋದು, ನಾವು ಹಿಂಗೆ ದಪ್ಪ ರವದ್ಲೇನೂ ಮಾಡ್ಕೊಬೋದು. ಹಳದಿ ಪುಡಿ ಒಂದು ಅರ್ಧ ಚಮಚಿ. ಈಗ ಹುರಿದಿಟ್ಟಿರುವ ರವೆ ಹಾಕತ್ತೀನಿ ನೋಡ್ರಿ. ಒಂದು ಸಣ್ಣ ಕಪ್ ತೊಗೊಂಡು ಮಾಡಿದನು ಅಷ್ಟು. ಈ ರೀತಿ ಹಿಂಗೆ ಕುದಿಸ್ಕೋಬೇಕು ರೀ. ಮೊದಲೇನ ಕುದಿಯುವಾಗನ ಸಕ್ರೆ ಹಾಕಬಾರ್ದು, ಒಂದು ಅರ್ಧ ಕುದ ನಂತರ ಸಕ್ರೆ ಹಾಕ್ಬೇಕು ರೀ. ಈಗ ನಾನು ಒಂದು ಚಿಟಿಕೆ ಉಪ್ಪು ಹಾಕಿದನು ಟೇಸ್ಟ್ ಕೊನೆಗೆ. ಈಗ ಒಂದು ಕಪ್ಪ ಸಕ್ರೆ ಹಾಕಾಕತ್ತೀನಿ ರೀ. ಶಿರಾ ಅಂತೂ ಮಸ್ತಾಗಿರ್ತೈತೆ ರೀ, ಉದುರು ನೋಡ್ರಿ. ಹಿಂಗೆಲ್ಲ ಕುದಿಸ್ಕೋಬೇಕು ರೀ. ಆ ನೀರಾಗ ಹಾಕಿ ಕುದ್ಸೋಣ, ದೌಡ್ ಕುದಿಯೋದಿಲ್ಲ ಅದ. ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಮ್ಯಾಲ. ಈಗ ಹಿಂಗೆ ಹಾಕಿ ಸಣ್ಣ ಉರಿ ಇಟ್ಟು ಹಿಂಗೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಕುದ್ಕೊಂಡ್ರೆ ಶಿರಾ ನೋಡ್ರಿ ಎಷ್ಟು ಚಂದ ರೆಡಿ ಆಗೈತ್ರಿ. ಈಗ ನೋಡಿ ಪೂರ ರೆಡಿ ಆಗ್ತೈತೆ ಶಿರಾ. ಚಂದಂಗೆ ಕುದೈತ್ರಿ. ಉದುರು ಚೆಂದಾಗಿರ್ತೈತೆ ರೀ. ಯಾಲಕ್ಕಿ ಏಲಕ್ಕಿ ಪುಡಿ ಉದುರಿಸ್ಕೊಂಡ್ರೆ ಈಗೇನು ಹಬ್ಬಗಳದು ಎಲ್ಲ ಬಂದವಲ್ಲ ರೀ, ದೇವ್ರ ನೈವೇದ್ಯಕ್ಕೆ ಏನು ಮಾಡ್ಕೊಳ್ಳೋದಂತ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಸಣ್ಣ ರವಾನ ಮಾಡ್ಬೇಕಂತೇನಿಲ್ಲ, ದಪ್ಪ ರವದ್ಲೇನೂ ಮಾಡ್ಕೊಬೋದು ನೋಡಿರಿ. ಮ್ಯಾಲೆ ಹಿಂಗೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ರುಚಿಯಾಗಿರ್ತೈತೆ ರೀ. ನೋಡಿರಿ ಹೆಟ್ಟು ಮೆತ್ತಾಗ ಎಷ್ಟು ಚಂದ ಬಂದೈತಿ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.